ಅಭ್ಯರ್ಥಿಗಳು ಜಯಗಳಿಸೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿತ್ತು ಮ್ಯಾರಥಾನ್ ಪ್ರಚಾರ ಮಾಡಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅಬ್ಬರದ ಪ್ರಚಾರ ಮಾಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದರು. ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಸಿದ್ದರಾಮಯ್ಯ ತಂತ್ರ. ಒಂದೇ ದಿನ ಹಲವೆಡೆ ಮ್ಯಾರಥಾನ್ ಸಮಾವೇಶ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೊನೆ ದಿನದ ಬಹಿರಂಗ ಪ್ರಚಾರದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಒಂದೇ ದಿನ 5 ಕಡೆ ಸಮಾವೇಶ ಮಾಡಿ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು. ಮೊದಲಿಗೆ ಚಿಕ್ಕೋಡಿಗೆ ಬಂದ ಸಿದ್ದರಾಮಯ್ಯ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಪರ ಮತಯಾಚಿಸಿದ್ರು. ಗುರುವಿನ ಬೆಂಬಲಕ್ಕೆ ಬರದೆ ಶಿಷ್ಯಂದಿರ ಟಾಂಗ್. ಸಿದ್ದರಾಮಯ್ಯ ಚಿಕ್ಕೋಡಿಗೆ ಬಂದಿದ್ರು. ಸಿದ್ದರಾಮಯ್ಯ ಆಪ್ತರಾಗಿದ್ದ ಎಂಎಲ್ಸಿ ವಿವೇಕ್ ರಾವ್ ಪಾಟೀಲ್, ರಮೇಶ್ ಜಾರಕಿಹೊಳಿ, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಕಾಗವಾಡ ಕ್ಷೇತ್ರದ ಶಾಸಕ ಶ್ರೀಮಂತ ಪಾಟೀಲ್ ಯಾರೂ ಪ್ರಚಾರದ ಸಮಾವೇಶಕ್ಕೆ ಬರದೆ ಗೈರಾಗಿ ತಮ್ಮ ಮುನಿಸಿನ ನಡೆಯನ್ನ ಮತ್ತೆ ಮುಂದುವರೆಸಿದ್ರು. ಏಕಾಂಗಿಯಾಗಿ ಸಿದ್ದರಾಮಯ್ಯ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಇನ್ನು ಚಿಕ್ಕೋಡಿ ಬಳಿಕ ಸಿದ್ದರಾಮಯ್ಯ ಬಾಗಲಕೋಟೆಯ ಹುನಗುಂದ, ರಬಕವಿ, ಮುಧೋಳ, ಕೆರೂರು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶ್ಯಪ್ಪನವರ ಪರ ಮತಯಾಚಿಸಿದ್ರು. ಕಲಬುರಗಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಶಕ್ತಿ ಪ್ರದರ್ಶನ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಪರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗುಲಾಂ ನಬಿ ಆಜಾದ್ ಬಿರುಸಿನ ಪ್ರಚಾರ ಕೈಗೊಂಡರು. ಶಹಬಾದ್ ಹಾಗೂ ಕಲಬುರಗಿ ನಗರಗಳಲ್ಲಿ ಪ್ರಚಾರ ಕೈಗೊಂಡ ಗುಲಾಂ ನಬಿ ಆಜಾದ್ ಬಹಿರಂಗ ಸಭೆಗಳಲ್ಲಿ ಮತಯಾಚಿಸಿದ್ರು. ಇತ್ತ ಖರ್ಗೆ ಸೋಲಿಸಲು ಕಮಲ ಹಿಡಿದಿರೋ ಉಮೇಶ್ ಜಾಧವ್ ಪರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರಾವ್ ಪ್ರಚಾರ ಮಾಡಿದ್ರು. ನಗರದಲ್ಲಿ ರೋಡ್ ಶೋ ನಡೆಸಿದ ನಂತರ ಯರಗೋಳ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯಲ್ಲಿ ಪ್ರಚಾರ ಮಾಡಿದ್ರು. ಮೈತ್ರಿ ಅಭ್ಯರ್ಥಿ ಪರ ಆಂಧ್ರ ಸಿಎಂ ನಾಯ್ಡು ಮತಬೇಟೆ. ನಾಯ್ಡು ಜನಾಂಗದ ಹಾಗೆಯೇ ತೆಲುಗು ಭಾಷಿಗರ ಮತ ಬ್ಯಾಂಕ್ಗೆ ಕೈ ಹಾಕಲು ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಕೊಪ್ಪಳ ಹಾಗೂ ರಾಯಚೂರಲ್ಲಿ ಬಹಿರಂಗ ಸಮಾವೇಶದಲ್ಲಿ ಮತಯಾಚಿಸಿದ್ರು. ಉತ್ತರ ಕನ್ನಡದಲ್ಲಿ ದೊಡ್ಡಗೌಡ್ರ ಪ್ರಚಾರ. ಕೊನೆ ಕ್ಷಣದ ಕಸರತ್ತಿನಲ್ಲಿ ಉತ್ತರ ಕನ್ನಡದ ದೋಸ್ತಿ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಪರ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಫೀಲ್ಡ್ಗಿಳಿದಿದ್ರು. ಹೊನ್ನಾವರದಲ್ಲಿ ಸಮಾವೇಶ ಮಾಡಿ ಮತಬೇಟೆಗಿಳಿದಿದ್ರು. ಇನ್ನು ಶಿರ್ಸಿಯಲ್ಲಿ ದೋಸ್ತಿ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಸಾವಿರಾರು ಕಾರ್ಯಕರ್ತರ ಜೊತೆ ಶಕ್ತಿ ಪ್ರದರ್ಶನಕ್ಕಿಳಿದಿದ್ರು. ಆನಂದ್ ಅಸ್ನೋಟಿಕರ್ ಭಾಷಣದ ವೇಳೆ ಸಿಟ್ಟಿಗೆದ್ದ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಂದ ಭೀಮಣ್ಣ ನಾಯ್ಕ ರೋಡ್ ಶೋ ಕೊನೆಗೊಳಿಸುವಂತೆ ಒತ್ತಾಯಿಸಿ ವಾಗ್ವಾದಕ್ಕಿಳಿದಿದ್ರು. ಗದಗದ ಲಕ್ಕುಂಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡ ಪರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪ್ರಚಾರ ಮಾಡಿದ್ರು. ಹಾವೇರಿಯಲ್ಲಿ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದವರೆಗೆ ಪಾದಯಾತ್ರೆ ಮೂಲಕ ಬಿಜೆಪಿ ಅಭ್ಯರ್ಥಿ ಪ್ರಚಾರ ಮಾಡಿದ್ರು. ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಕೊನೆ ದಿನದ ಬಹಿರಂಗ ಪ್ರಚಾರ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಸಚಿವ ವಿ ಸೋಮಣ್ಣ, ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಸೇರಿದಂತೆ ಬಿಜೆಪಿ ನಾಯಕರು ತೆರೆದ ವಾಹನದಲ್ಲಿ ರ್ಯಾಲಿ ಮಾಡಿ ಮತಯಾಚಿಸಿದ್ರು. ಒಟ್ಟಾರೆ ಉಳಿದ 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಮುಗಿದಿದ್ದು ನಾಡಿದ್ದು ನಡೆಯುವ ಮತದಾನದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. 300 ನಿಮಿಷ 8 ಕಡೆ ಸ್ಫೋಟ, 200 ಅಮಾಯಕರ ಸಾವು. ಲಂಕಾ ಆತ್ಮಾಹುತಿ ದಾಳಿಗೆ ವಿಶ್ವವ್ಯಾಪಿ ಖಂಡನೆ. ರಾವಣನ ಊರಲ್ಲಿ ಮತ್ತೆ ಹುಟ್ಟಿದ ಕಟುಕರು. ಯೇಸು ಮತ್ತೆ ಹುಟ್ಟಿ ಬಂದ ದಿನ. ಎಲ್ಲಾ ಕ್ರಿಶ್ಚಿಯನ್ನರು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ರು. ಇನ್ನು ಕೆಲವರು ಪ್ರಾರ್ಥನೆ ಮುಗಿಸಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಪಾರ್ಟಿ ಮಾಡ್ತಿದ್ರು. ಆದ್ರೆ ಉಗ್ರರು ಅವರನ್ನೆಲ್ಲ ಟಾರ್ಗೆಟ್ ಮಾಡಿದ್ರು.
ಲಂಕಾದಲ್ಲಿ ಒಂದರ ಹಿಂದೆ ಒಂದರಂತೆ 8 ಕಡೆ ಆತ್ಮಾಹುತಿ ದಾಳಿ ಮಾಡಿ 190ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದಾರೆ. ಶ್ರೀಲಂಕಾ 13 ವರ್ಷಗಳ ಹಿಂದೆ ಉಗ್ರರು ಅಟ್ಟಹಾಸ ಮೆರೆದಿದ್ದ ಲಂಕಾದಲ್ಲಿ ಈಗ ಮತ್ತೆ ಭಯೋತ್ಪಾದಕರು ಅಮಾಯಕರ ರಕ್ತದ ಜೊತೆ ಚೆಲ್ಲಾಟವಾಡಿದ್ದಾರೆ. ಬೆಳಗ್ಗೆ 8:40 ಸುಮಾರಿಗೆ ಶುರುವಾದ ಆತ್ಮಾಹುತಿ ದಾಳಿ 8 ಕಡೆ ಸರಣಿಯಾಗಿ ಲಂಕಾ ರಾಜಧಾನಿ ಕೊಲಂಬೋದ ಹಲವು ಭಾಗಗಳಲ್ಲಿ ಸ್ಫೋಟವಾಗಿ ಅಮಾಯಕ ಜನ ಬಲಿಯಾಗಿದ್ದಾರೆ. ಚರ್ಚ್, 3 ಹೋಟೆಲ್ಗಳಲ್ಲಿ ಆತ್ಮಾಹುತಿ ದಾಳಿ. ಆಸ್ಪತ್ರೆ, ಮೃಗಾಲಯದಲ್ಲೂ ಉಗ್ರರ ಅಟ್ಟಹಾಸ. 210ಕ್ಕೂ ಹೆಚ್ಚು ಸಾವು, 400ಕ್ಕೂ ಹೆಚ್ಚು ಜನರಿಗೆ ಗಾಯ. ಮೊದಲ ಸ್ಫೋಟವಾಗಿದ್ದು ಕೊಲಂಬೋದ ನ್ಯಾಷನಲ್ ಆಸ್ಪತ್ರೆಯ ಬಳಿ. ಆಗ ಬೆಳಿಗ್ಗೆ 8:40 ಸಮಯವಾಗಿತ್ತು. ಬಾಂಬ್ ಸ್ಫೋಟಕ್ಕೆ ಜನ ಬೆಚ್ಚಿ ಬೀಳ್ತಾ ಇದ್ದ ಹಾಗೆ ಎರಡನೇ ಸ್ಫೋಟ ಆಯಿತು. ಬೆಳಿಗ್ಗೆ 8:55 ಸುಮಾರಿಗೆ ಕೊಲಂಬೋದ ಕಿಂಗ್ಸ್ಬರಿ 5 ಸ್ಟಾರ್ ಹೋಟೆಲ್ ಬಳಿ ಮತ್ತೊಂದು ಸ್ಫೋಟ ನಡೆಯಿತು. ಇದರಿಂದ ದಿಕ್ಕೆಟ್ಟ ಲಂಕಾ ಸರ್ಕಾರ ಯೋಚಿಸಿ ಏನಾಗ್ತಿದೆ ಅಂತ ಮಾಹಿತಿ ಪಡೆಯುವಷ್ಟರಲ್ಲಿ 3ನೇ ಸ್ಫೋಟ ಸಿನ್ನಮೋನ್ ಗ್ರ್ಯಾಂಡ್ ಹೋಟೆಲ್ ಬಳಿ ಆಯಿತು. ಕೊಲಂಬೋದ ಶಾಂಗ್ರಿಲಾ ಹೋಟೆಲ್ ಬಳಿ 4ನೇ ಸ್ಫೋಟವಾದ್ರೆ ಸೈಂಟ್ ಆಂಥೋನಿ ಚರ್ಚ್ ಬಳಿ ಬೆಳಗ್ಗೆ 9:45 ಸುಮಾರಿಗೆ 5ನೇ ಸ್ಫೋಟ ಸಂಭವಿಸಿದೆ. ಇದಾದ ಕೆಲವೇ ನಿಮಿಷಗಳಲ್ಲಿ ಬ್ಯಾಟಿಕೋಲೋ ಚರ್ಚ್ ಬಳಿ 6ನೇ ಸ್ಫೋಟವಾಯಿತು. ಈ ಸ್ಫೋಟದಲ್ಲಿ ಸುಮಾರು 100 ಜನ ಸಾವನ್ನಪ್ಪಿ 400ಕ್ಕೂ ಹೆಚ್ಚು ಜನ ಗಾಯಗೊಂಡ್ರು. ಸರ್ಕಾರ ಈ ಸರಣಿ ಬ್ಲಾಸ್ಟ್ ಶಾಕ್ನಿಂದ ತತ್ತರಿಸುತ್ತಿದ್ದಾಗಲೇ ಮಧ್ಯಾಹ್ನ 12:45 ಸುಮಾರಿಗೆ ಸೆಬಾಸ್ಟಿಯನ್ ಚರ್ಚ್ ಬಳಿ 7ನೇ ಬ್ಲಾಸ್ಟ್ ಮಾಡಿದ್ರು ಭಯೋತ್ಪಾದಕರು. ಆಮೇಲೆ ಲಂಕಾದ ಫೇಮಸ್ ಮೃಗಾಲಯ ದೇಹಿವಾಲಾ ಝೂ ಬಳಿ 8ನೇ ಸ್ಫೋಟವಾಯಿತು. ಚರ್ಚ್ ಒಳಗೆ ಆತ್ಮಾಹುತಿ ಬಾಂಬ್ ಸ್ಫೋಟ. ಸ್ಫೋಟದ ತೀವ್ರತೆಗೆ ಬಹುಮಹಡಿ ಕಟ್ಟಡಗಳೇ ಛಿದ್ರ. ಯೇಸು ಮತ್ತೆ ಹುಟ್ಟಿ ಬಂದ ಸಂಭ್ರಮದಲ್ಲಿ ಚರ್ಚ್ ಒಳಗೆ ಪ್ರಾರ್ಥನೆ ಮಾಡುವಾಗಲೇ ಆತ್ಮಾಹುತಿ ದಾಳಿಯಾಗಿದೆ. ಚರ್ಚ್ ಒಳಗೆ ಹೆಣಗಳ ರಾಶಿ. ಬಾಂಬ್ ಸ್ಫೋಟವಾಗ್ತಿದ್ದಂತೆ ಎದ್ದು ಬಿದ್ದು ಓಡಿ ಬಂದ ಗಾಯಾಳುಗಳು. ಸಾವಿನಂಚಿನಲ್ಲಿದ್ದವರ ಆರ್ತನಾದ ಕೇಳ್ತಿದ್ರೆ ಎಂತಹ ಕಲ್ಲು ಹೃದಯವೂ ಕರಗುವಂತಿತ್ತು. ಕ್ಕೂ ಹೆಚ್ಚು ವಿದೇಶಿಗರ ಸಾವು. ಪತ್ನಿಗಾಗಿ ಪೊಲೀಸರ ಬಳಿ ಪ್ರವಾಸಿಗನ ಕಣ್ಣೀರು. ಇವತ್ತಿನ ಸರಣಿ ಸ್ಫೋಟದಲ್ಲಿ 15ಕ್ಕೂ ಹೆಚ್ಚು ವಿದೇಶಿಗರು ಸಾವನ್ನಪ್ಪಿದ್ದಾರೆ. ಆದರೆ ಯಾರ ಬಗ್ಗೆಯೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಆಸ್ಪತ್ರೆಯ ಮುಂದೆ ತಮ್ಮವರಿಗಾಗಿ ಹುಡುಕಾಡ್ತಾ ಇದ್ದ ದೃಶ್ಯ ಕರುಳು ಹಿಂಡುತ್ತಿತ್ತು. ಇನ್ನು ಕೆಲವರು ಪೊಲೀಸರ ಜೊತೆ ವಾಗ್ಯುದ್ಧಕ್ಕೂ ಇಳಿದಿದ್ರು. ಆಸ್ಪತ್ರೆಯಲ್ಲೂ ಬಾಂಬ್ ಸ್ಫೋಟ ಆಗಿದ್ರಿಂದ ಚಿಕಿತ್ಸೆಗೆ ಗಾಯಾಳುಗಳು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶ್ರೀಲಂಕಾ ದೇಶಾದ್ಯಂತ 144 ಸೆಕ್ಷನ್ ಜಾರಿ. ಶ್ರೀಲಂಕಾ ಗುಪ್ತಚರ ಇಲಾಖೆಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಲಂಕಾದಲ್ಲಿ ಇನ್ನಷ್ಟು ದಾಳಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಲಂಕಾ ಸರ್ಕಾರ ದೇಶಾದ್ಯಂತ 144 ಸೆಕ್ಷನ್ ಜಾರಿ ಮಾಡಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಹಾಕಿದ್ದು ಲಂಕಾ ಮಿಲಿಟರಿ ಪಡೆ, ಪೊಲೀಸ್ ಇಲಾಖೆ ಭಾರಿ ಭದ್ರತೆಯನ್ನು ಒದಗಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶ್ರೀಲಂಕಾ ಸರಣಿ ಆತ್ಮಾಹುತಿ ದಾಳಿಗೆ ಟಾರ್ಗೆಟ್ ಆಗಿದ್ದು ಭಾರತೀಯರ. ಇಂಥದೊಂದು ಪ್ರಶ್ನೆ ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ಕಾರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಲಂಕನ್ನರು, ಭಾರತೀಯರು, ವಿದೇಶಿಗರು, ಅಸಲಿಗೆ ಉಗ್ರರ ಟಾರ್ಗೆಟ್ ಆಗಿದ್ದು ಯಾರು? ಶ್ರೀಲಂಕಾದಲ್ಲಿ ಸರಣಿ ಸ್ಫೋಟ ನಡೆದಿರೋದು ರಾಷ್ಟ್ರ ರಾಜಧಾನಿ ಕೊಲಂಬೋದಲ್ಲಿ ಹೆಚ್ಚಾಗಿ ಭಾರತೀಯರ ದಂಡೆ ಇದೆ. ಜೊತೆಗೆ ಭಾರತದಿಂದ ಸಾವಿರಾರು ಪ್ರವಾಸಿಗರು ಶ್ರೀಲಂಕಾಗೆ ಭೇಟಿ ಕೊಟ್ಟಿದ್ರು. ಇವರ ಜೊತೆ 100 ವಿದೇಶಿಗರು ಕೂಡ ಲಂಕಾ ಪ್ರವಾಸಕ್ಕೆ ಬಂದಿದ್ರು. ಇವತ್ತು ನಡೆದ ಸರಣಿ ಸ್ಫೋಟದಲ್ಲಿ
27ಕ್ಕೂ ಹೆಚ್ಚು ವಿದೇಶಿಗರು ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋ ಶಂಕೆ ಇದೆ. ಮಂಗಳೂರಿನ ಬೈಕಂಪಾಡಿ ಮೂಲದ ಮಹಿಳೆ 58 ವರ್ಷದ ರಜೀನಾ ಖಾದರ್ ಕುಕ್ಕಾಡಿ ಕೂಡ ಸಾವನ್ನಪ್ಪಿದ್ದಾರೆ. 10 ದಿನಗಳ ಹಿಂದೆಯೇ ಲಂಕಾಗೆ ವಾರ್ನಿಂಗ್. ಉಗ್ರರ ದಾಳಿ ಬಗ್ಗೆ ಎಚ್ಚರಿಕೆ ಕೊಟ್ಟಿತ್ತು ಭಾರತ. ಶ್ರೀಲಂಕಾದಲ್ಲಿ 8 ಕಡೆ ನಡೆದ ಸರಣಿ ಸ್ಫೋಟದಲ್ಲಿ 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿ 400ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಆದರೆ ಇಂತಹದೊಂದು ದಾಳಿ ನಡೆಯುತ್ತೆ ಅಂತ ಭಾರತೀಯ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮೊದಲೇ ಎಚ್ಚರಿಕೆ ಕೊಟ್ಟಿತ್ತು. ಏಪ್ರಿಲ್ 11ರಂದು ಶ್ರೀಲಂಕಾ ಪೊಲೀಸ್ ಮುಖ್ಯಸ್ಥ ಖುಜುತ್ ಜಯಸುಂದರ್ಗೆ ಭಾರತೀಯ ರಾಯಭಾರಿ ಕಚೇರಿ ಮೂಲಕ ಗುಪ್ತಚರ ವರದಿ ನೀಡಲಾಗಿತ್ತು. ಆದರೆ ಲಂಕಾ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಲಂಕಾ ಸ್ಫೋಟಕ್ಕೆ ಐಸಿಸ್ ಸಂಘಟನೆ ಕಾರಣನಾ? ಐಸಿಸ್ ಸೇರಿದ್ದ 32 ಯುವಕರೇ ಈ ದಾಳಿ ಮಾಡಿದ್ರ? 200ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದ ಲಂಕಾ ಸರಣಿ ಆತ್ಮಾಹುತಿ ದಾಳಿಯ ಹೊಣೆಯನ್ನ ಯಾವ ಉಗ್ರ ಸಂಘಟನೆಯೂ ಹೊತ್ತಿಕೊಂಡಿಲ್ಲ. ಆದರೆ ಐಸಿಸ್ ಉಗ್ರ ಸಂಘಟನೆ ಕಡೆಗೆ ಲಂಕಾ ಸರ್ಕಾರದ ತನಿಖಾ ವರದಿ ಬೊಟ್ಟು ಮಾಡುತ್ತದೆ. ಇದಕ್ಕೆ ಕಾರಣನೂ ಇದೆ. 2016ರಲ್ಲಿ ಶ್ರೀಲಂಕಾದಲ್ಲಿ 32 ಯುವಕರು ಐಸಿಸ್ ಉಗ್ರ ಸಂಘಟನೆಗೆ ಸೇರಿದ್ರು. ಈ 32 ಯುವಕರಲ್ಲಿ 10ಕ್ಕೂ ಹೆಚ್ಚು ಯುವಕರು ಐಸಿಸ್ನಲ್ಲಿ ಟ್ರೈನಿಂಗ್ ಪಡೆದು ಈ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಇಡೀ ವಿಶ್ವಕ್ಕೆ ಎಚ್ಚರಿಕೆ ಕೊಡಲು ನಡೆಸಿದ ದಾಳಿನ ಪಾಕಿಸ್ತಾನದ ಮೇಲೆ ಭಾರತ ಟಾರ್ಗೆಟ್ ಮಾಡಿ ಉಗ್ರರನ್ನ ಮಟ್ಟ ಹಾಕಿತ್ತು. ಇದಾದ ಮೇಲೆ ವಿಶ್ವದ ಅಗ್ರ ರಾಷ್ಟ್ರಗಳು ಭಾರತದ ಪರ ನಿಂತಿದ್ವು. ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರಮ್ ಸಿಂಘೆ ಕೂಡ ಭಾರತಕ್ಕೆ ಬೆಂಬಲ ನೀಡಿದ್ರು. ಆದರೆ ರಷ್ಯಾ, ಅಮೆರಿಕ, ಭಾರತದಂತ ವರಿಷ್ಠ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರೆ ಅದು ತಮಗೆ ತಿರುಗೇಟು ಆಗಬಹುದು ಅಂತ ಶ್ರೀಲಂಕಾದಲ್ಲಿ ದಾಳಿ ಮಾಡಿ ವಿಶ್ವಕ್ಕೆ ಸಂದೇಶ ರವಾನಿಸಲು ಐಸಿಸ್ ಸಂಘಟನೆ ಪ್ಲಾನ್ ಮಾಡಿರಬಹುದು ಅನ್ನೋ ಅನುಮಾನ ಇದೆ. ಲಂಕಾದಲ್ಲಿ 7 ಶಂಕಿತ ಉಗ್ರರ ಬಂಧನ. ಶ್ರೀಲಂಕಾದಲ್ಲಿ ಇವತ್ತು ನಡೆದ 8 ಸರಣಿ ಬಾಂಬ್ ಬ್ಲಾಸ್ಟ್ಗೆ ಸಹಕರಿಸಿದ್ದ ಆರೋಪದಡಿ ಒಟ್ಟು 7 ಶಂಕಿತ ಉಗ್ರರನ್ನ ಸೇನೆ ವಶಕ್ಕೆ ಪಡೆದಿದೆ. 2006ರಲ್ಲಿ ನಡೆದ ಆರ್ಮಿ ಕ್ಯಾಂಪ್ ದಾಳಿಯಲ್ಲಿ 106 ಜನ ಸಾವನ್ನಪ್ಪಿದ್ರು. 1996ರಲ್ಲಿ ನಡೆದ ಲಂಕಾ ಸೆಂಟ್ರಲ್ ಬ್ಯಾಂಕ್ ಮೇಲಿನ ಉಗ್ರರ ದಾಳಿಯಲ್ಲಿ 91 ಮಂದಿ ಸಾವನ್ನಪ್ಪಿದ್ರು. 1996ರಲ್ಲಿ ಚಲಿಸುತ್ತಿದ್ದ ರೈಲಿನಲ್ಲಿ ಬಾಂಬ್ ಸ್ಫೋಟಿಸಿ 64 ಜನರನ್ನ ಬಲಿ ಪಡೆದಿದ್ರು. ಈ ಹಳೆಯ ಉಗ್ರ ಕೃತ್ಯಕ್ಕೂ ಇವತ್ತಿನ ಉಗ್ರ ಕೃತ್ಯಕ್ಕೂ ನಂಟು ಇರುವ ಶಂಕೆ ಮೇಲೆ ಲಂಕಾ ಸೇನೆ 7 ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದೆ. ಲಂಕಾ ದಾಳಿಗೆ ಪ್ರಧಾನಿ ಮೋದಿ, ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್, ಅಮೆರಿಕ ಅಧ್ಯಕ್ಷ, ರಷ್ಯಾ ಅಧ್ಯಕ್ಷರು ಸೇರಿ ಇಡೀ ವಿಶ್ವವೇ ಉಗ್ರರ ದಾಳಿಯನ್ನ ಖಂಡಿಸಿದ್ದು ಲಂಕಾಗೆ ಅಗತ್ಯ ನೆರವು ನೀಡುವ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಲಂಕಾ ಸರಣಿ ಬಾಂಬ್ ಸ್ಫೋಟ ಇಡೀ ವಿಶ್ವಕ್ಕೆ ಒಂದು ಎಚ್ಚರಿಕೆ ಗಂಟೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ನಡುವೆ ಏಪ್ರಿಲ್ 23ರಂದು ಕೇರಳದ 20 ಲೋಕಸಭೆ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಇವತ್ತು ವಯನಾಡಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಭೇಟಿ ಕೊಟ್ಟಿದ್ರು. ಈ ವೇಳೆ ಪುಲ್ವಾಮಾ ದಾಳಿ ಹುತಾತ್ಮ ಯೋಧ ವಿವಿ ವಸಂತ್ ಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕೆಲ ಹೊತ್ತು ಕುಮಾರ್ ಕುಟುಂಬಸ್ಥರು ಮತ್ತು ಮಕ್ಕಳ ಜೊತೆ ಕಾಲ ಕಳೆದ್ರು. ಅಲ್ಲದೆ ಕುಟುಂಬಸ್ಥರ ಕಷ್ಟ ಸುಖಗಳನ್ನು ವಿಚಾರಿಸಿದ್ರು. ಇದೇ ವೇಳೆ ಚುನಾವಣೆ ಸ್ಪರ್ಧೆ ಮಾಡ್ತೀರಾ ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಪ್ರಿಯಾಂಕಾ, ಪಕ್ಷ ಬಯಸಿದ್ರೆ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ರು. Will you be contesting from Varanasi? Any decision on that? You will find out. If my Congress president tells me to contest, I will be happy to contest. Will you be contesting from Varanasi? Any decision on that? You will find out. If my Congress president tells me to contest, I will be happy to contest. ರಮೇಶ್ ಜಾರಕಿಹೊಳಿ ಅಧಿಕೃತವಾಗಿ ಬಿಜೆಪಿಗೆ ಜೈ ಅಂದಿದ್ದಾರೆ. ಸಿದ್ದರಾಮಯ್ಯ ಬಂದರೂ ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದಾರೆ. ಹೀಗಂತ ಸಚಿವ ಹಾಗೂ ಸಹೋದರ ಸತೀಶ್ ಜಾರಕಿಹೊಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲೋಕಸಭೆ ಎಲೆಕ್ಷನ್ ಮುಗಿತಾ ಇದ್ದಂತೆ ಮೈತ್ರಿ ಸರ್ಕಾರ ಬೀಳುತ್ತೆ ಅಂತ ಬಿಜೆಪಿಯವರು ಹೇಳಿದ್ದಕ್ಕೂ ಪುಷ್ಟಿ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಕಳೆದುಕೊಂಡ ರಮೇಶ್ ಜಾರಕಿಹೊಳಿ ಈಗ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಜೈ ಅಂದಿದ್ದು, ಸಮನ್ವಯ ಸಮಿತಿ ನಾಯಕ ಸಿದ್ದರಾಮಯ್ಯ ಗೋಕಾಕ್ ಕ್ಷೇತ್ರಕ್ಕೆ ಬಂದರೂ ಕೈಗೆ ಸಿಕ್ಕಿಲ್ಲ. ರಮೇಶ್ ಜೊತೆ ಎಂಎಲ್ಸಿ ವಿವೇಕ್ ರಾವ್ ಪಾಟೀಲ್, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಸೇರಿದಂತೆ ರಮೇಶ್ ಬೆಂಬಲಿಗರೆಲ್ಲ ಗೈರಾಗಿದ್ರು.
ಈಗ ಸಿದ್ದರಾಮಯ್ಯಗೂ ಶಿಷ್ಯರು ಶಾಕ್ ಕೊಟ್ಟಿದ್ದು ನುಂಗಲಾರದ ತುಪ್ಪವಾಗಿದೆ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ ಆಚೆ ಹೋಗಿದ್ದು ಪಕ್ಷದಲ್ಲಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿಯವರೇ ಬಹಿರಂಗ ಹೇಳಿಕೆ ಕೊಟ್ಟರು. ಪಕ್ಷ ನೋಡೋಣ, ಈಗಾಗಲೇ ಅವರು ಪಕ್ಷದಿಂದ ಹೊರಗೆ ಇಟ್ಟಿದ್ದಾರೆ. ಇನ್ನೇನು ಅವ್ರನ್ನೇನು ಕ್ರಮ ಕೈಗೊಂಡ್ರಟ ಬಿಟ್ಟರೆ ಹೊರಗೆ ಇದ್ದಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಅದು ಸಾಂಕೇತಿಕ ಅಷ್ಟೇ. ಅದು ಇವ್ರು ಅಧಿಕೃತವಾಗಿ ಸೇರಿದ್ರೆ ಅದು ಮತ್ತೆ ಸಿನಾರು ಬೇರೆ. ಅದು ಇವ್ರು ಅಧಿಕೃತವಾಗಿ ಬಿಜೆಪಿ ಸೇರಿದ್ರೆ ಅಲ್ಲಿ ಪರಿಸ್ಥಿತಿ ಬೇರೆ ಆಗ್ತದೆ. ಇನ್ನೂ ಇವ್ರ ಹಂಗ ಮುಸುಕಿನಾಗ ಅಲ್ಲೇ ಕತ್ಲ ಕೂತ್ಕಲ್ಲಿ ಹೋಗಿದವ ಹೇಳ್ತಾರ. ಇದ್ದೇ ಅದಂತೆ ನಿರಂತರವಾಗಿ ಇರೋದು. ರಮೇಶ್ ಜಾರಕಿಹೊಳಿ ಮೈತ್ರಿ ಸರ್ಕಾರಕ್ಕೆ ಕಂಟಕ ತರ್ತಾರೆ ಅಂತ ಸ್ವತಃ ಸಹೋದರ ಸತೀಶ್ ಜಾರಕಿಹೊಳಿನೇ ಹೇಳಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಮತ್ತೆ ಸರ್ಕಾರ ಬೀಳುತ್ತೆ ಅಂತ ಬಾಂಬ್ ಹಾಕಿದ್ದಾರೆ. ಇದು ಸಮ್ಮಿಶ್ರ ಸರ್ಕಾರ ಒಳಗಿಂದೊಳಗೆ ಕುಸಿತಾ ಇದೆ ಅನ್ನೋದಕ್ಕೆ ಕಾಣಿಸ್ತಾ ಇದೆ. 23 ಮೇವರೆಗೂ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಏಪ್ರಿಲ್ 23 ಮತದಾನದ ನಂತರ ಕರ್ನಾಟಕದ 2 ಫೇಸ್ ಮತದಾನ ಮುಗಿದು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾವ ಅನ್ನೋಂಥದ್ದು ಮಾತ್ರ ಸ್ಪಷ್ಟವಾಗಿದೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಕಾರ್ಯಕರ್ತರು ಬೆಂಬಲಿಗರನ್ನು ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಸ್ವಕ್ಷೇತ್ರ ಯಮಕನಮರಡಿಗೆ ಭೇಟಿ ಕೊಟ್ಟು ಸತೀಶ್ ವಿರೋಧಿ ರವಿ ಹಂಜಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಪಕ್ಷ ಬಿಟ್ರೆ ಅವರ ಜಾಗಕ್ಕೆ ಲಖನ್ ಜಾರಕಿಹೊಳಿನ ನಿಲ್ಲಿಸೋಕು ಸತೀಶ್ ಅಖಾಡ ರೆಡಿ ಮಾಡಿದ್ದಾರೆ. ಫೈನಲ್ ನೆಕ್ಸ್ಟ್ ಇದು ನಾವು ಟ್ರಯಲ್ ಮಾಡತ್ತೀವಿ. ಹೆಂಗ ಪಿಚ್ ಇದೆ, ಹೆಂಗ್ ಬಾಲ್ ಹೋಗಿಬೇಕು, ಟ್ರಯಲ್ ಇದೆ. ಗೋಕಾಕ್ ಕಾನ್ಸ್ಟಿಟ್ಯೂನ್ಸಿ ನಾವು ಲಕ್ಕನ್ ಅವ್ರ ನೇತೃತ್ವದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಬೆಳಗಾವಿ ಬ್ರದರ್ಸ್ ನಡುವಿನ ರಾಜಕೀಯ ಹಗ್ಗ ಜಗ್ಗಾಟ ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಈ ಸಲ ಸತೀಶ್ ಜಾರಕಿಹೊಳಿನೇ ಬಹಿರಂಗ ಹೇಳಿಕೆ ಕೊಟ್ಟಿರೋದು ಮೈತ್ರಿ ಸರ್ಕಾರಕ್ಕೆ ನುಂಗಲಾರದ ತುಪ್ಪ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮಂಡ್ಯ ಎಲೆಕ್ಷನ್ ಮುಗಿದ ಮೇಲೆ ಸುಮಲತಾ ನಾಪತ್ತಾ ಆಗವ್ರೆ ಅಂತಿದ್ದ ಜೆಡಿಎಸ್ನವರಿಗೆ ಇವತ್ತು ಸುಮಲತಾ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ದರ್ಶನ್ ಯಶ್ಗೆ ಸಿಎಂ ಕೊಟ್ಟಿದ್ದ ಎಚ್ಚರಿಕೆಗೂ ಸುಮಲತಾ ತಿರುಗೇಟು ಕೊಟ್ಟರು. ಮಂಡ್ಯದಲ್ಲಿ ಸುಮಲತಾ ಅವರ ಟೂರಿಂಗ್ ಟಾಕೀಸ್ ಏಪ್ರಿಲ್ 18ಕ್ಕೆ ಮುಗಿಯುತ್ತೆ. ಎಲೆಕ್ಷನ್ ಮುಗಿದ ತಕ್ಷಣವೇ ಅಮ್ಮ ಮಗ ಸಿಂಗಾಪುರ್ಗೆ ಹಾರ್ತಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿ ಹಬ್ಬಿಸಲಾಗಿತ್ತು. ವದಂತಿ ಹಬ್ಬಿಸಿದವರಿಗೆ ತಿರುಗೇಟು ಕೊಟ್ಟ ಸುಮಲತಾ ಪುತ್ರ ಅಭಿಷೇಕ್ ಮಂಡ್ಯಕ್ಕೆ ಬಂದು ಟೀ ಕುಡಿದು ಹೋಗಿದ್ರು. ಮಗ ಬಂದು ಹೋದ ಬೆನ್ನಲ್ಲೇ ಸುಮಲತಾ ಮಂಡ್ಯದಲ್ಲಿ ಕಾಣಿಸಿಕೊಂಡು ತಮ್ಮನ್ನ ಬೆಂಬಲಿಸಿದವರಿಗೆ ಧನ್ಯವಾದ ಹೇಳಿ ಎದುರಾಳಿಗಳಿಗೆ ತಿರುಗೇಟು ಕೊಟ್ರು. ನನ್ನ ಬೆಂಬಲಕ್ಕೆ ನಿಂತವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾರು ನನ್ನ ಬೆಂಬಲಕ್ಕೆ ನಿಂತಿದ್ರೋ ಈ ಚುನಾವಣೆಯಲ್ಲಿ ಅವ್ರನ್ನ ಸ್ವಲ್ಪ ಟಾರ್ಗೆಟ್ ಮಾಡಿ ಹ್ಯಾರಾಸ್ಮೆಂಟ್ ಅನ್ನೋದು ನಡೀತಾ ಇದೆ. ಸಿಎಂ ಪಶ್ಚಾತ್ತಾಪದ ಬೆದರಿಕೆ ಮಾತಿಗೆ ಸ್ಪಷ್ಟನೆ ಬೇಕು. ಅವರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗ್ಬೇಕು. ಯಾಕಂದ್ರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್? ನಮಗೆ ಮಂಡ್ಯನೇ ಸಿಂಗಾಪುರ. ಇದು ಸಿಂಗಾಪುರೇ ನಮ್ಗೆ ಈಗ ಮಂಡ್ಯ. ಸಿಂಗಾಪುರಲ್ಲೇ ಇದ್ದೀನಿ ಬಿಡಿ. ಅಲ್ಲ, ಎಲೆಕ್ಷನ್ ಟೈಮಲ್ಲಿ ಅವ್ರು ಯಾವುದೇ ಒಂದು ಮಾತನ್ನು ಒಂದು ನಿಜ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಈವರೆಗೂ. ಸುಮಲತಾ ಅವರ ಆರೋಪಗಳಿಗೆ ಕೆರಳಿ ಕೆಂಡವಾದ ಸಚಿವ ಸಿಎಸ್ ಪುಟ್ಟರಾಜು ಶಿವಮೊಗ್ಗದಲ್ಲಿ ಮಾತನಾಡಿ ವ್ಯಂಗ್ಯವಾಡಿದ್ರು. ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಅವರ ಜವಾಬ್ದಾರಿನ ನಿರ್ವಹಿಸಿಕೊಟ್ಟಿದ್ದಾರೆ. ಕರ್ನಾಟಕ ಲೋಕಸಭಾ ಕ್ಷೇತ್ರದ 2ನೇ ಹಂತದ ಮತದಾನಕ್ಕೆ ನಾಳೆ ಒಂದೇ ದಿನ ಬಾಕಿ ಇದೆ. ಏಪ್ರಿಲ್ 23ರಂದು ಚುನಾವಣೆ ಹಿನ್ನೆಲೆ ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಸುದ್ದಿಗೋಷ್ಠಿ ಮಾಡಿದ್ರು. 2ನೇ ಹಂತದಲ್ಲಿ ನಡೀತಾ ಇರುವ 14 ಕ್ಷೇತ್ರಗಳಲ್ಲಿನ ಒಟ್ಟು ಮತದಾರರ ಸಂಖ್ಯೆ, ಅಭ್ಯರ್ಥಿಗಳು, ಸೂಕ್ಷ್ಮ ಕೇಂದ್ರಗಳಲ್ಲಿ ವೀಕ್ಷಕರು, ವೆಬ್ ಕ್ಯಾಮೆರಾ ಅಳವಡಿಕೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಮತದಾರರಿಗೆ ಏನೇ ಗೊಂದಲ ಇದ್ರೂ ಹೆಲ್ಪ್ಲೈನ್ಗೆ ಕರೆ ಮಾಡುವಂತೆ ಮನವಿ ಮಾಡಿದ್ರು. ಇನ್ನು ಲೋಕಸಭಾ ಕ್ಷೇತ್ರದ ಸಮೀಪ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ನಿಷೇಧವಿದೆ ಅಂತ ತಿಳಿಸಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ಶಾಪಾಗ್ನಿಯಿಂದ ಭೂಪಾಲದಲ್ಲಿ ಭೂಕಂಪ, 13 ದಿನ ಜೈಲು, ರಾಮಭಕ್ತೆ ಶಪಥ, ಸಾಧ್ವಿ ಶಾಪಕ್ಕೆ ದಕ್ಷ ಅಧಿಕಾರಿ ಬಲಿಯಾದರೆ ಬಗ್ಗೆ ವಿಶೇಷ ಕಾರ್ಯಕ್ರಮ ಸಾಧ್ವಿ ಶಾಪ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.